ಪ್ರೀತಿಯ ವೀಕ್ಷಕರೇ, ನಿಮ್ಮ ಮೈಲ್ಡ್ ಫ್ಯಾಮಿಲಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು 8ನೇ ತರಗತಿಯ FA1 ಫಾರ್ಮೇಟಿವ್ ಅಸೆಸ್ಮೆಂಟ್ 1 ಅದ್ರ ಬಗ್ಗೆ ನೋಡ್ತಾ ಇದ್ದೇವೆ. ಬನ್ನಿ, ಇದರಲ್ಲಿ ಯಾವ್ಯಾವ ರೀತಿಯ ಪ್ರಶ್ನೆಗಳು ಬಂದಿದೆ ಅನ್ನೋದನ್ನ ನೋಡೋಣ. ಅದಕ್ಕಿಂತ ಮುಂಚೆ ಯಾರಾದರೂ ನಮ್ಮ ಚಾನಲನ್ನು ಇವತ್ತು ನೋಡ್ತಾ ಇದ್ರೆ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅನ್ನೋದಾದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ ಅಂತ ಹೇಳಿ ಕೇಳ್ಕೊಳ್ತೀನಿ. ನಿಮ್ಮ ಒಂದು ಪುಟ್ಟ ಕೆಲಸ ನನಗೆ ದೊಡ್ಡ ಪ್ರೇರಣೆ ಅಂತ ಹೇಳ್ತಾ ಬನ್ನಿ ಕ್ವಶನ್ಗಳನ್ನ ನೋಡೋಣ. ಮೊದಲು 8 ಪ್ರಶ್ನೆಗಳಿದೆ. 8 ಪ್ರತಿಯೊಂದಕ್ಕೂ ಒಂದೊಂದು ಅಂಕ. ಡೂ ಆಸ್ ಡೈರೆಕ್ಟೆಡ್. ರಾಮನ್ ವಾಸ್ ಅ ಗ್ರೇಟ್ ಸೈಂಟಿಸ್ಟ್. ಪಾರ್ಟ್ಸ್ ಆಫ್ ಸ್ಪೀಚ್ ಆಫ್ ಅಂಡರ್ಲೈನ್ಡ್ ವರ್ಡ್. ಅಂಡರ್ಲೈನ್ ಮಾಡಿರ್ತಕ್ಕಂಥ ವರ್ಡ್ ಇಲ್ಲಿ ಗ್ರೇಟ್ ಅಂತಕ್ಕಂಥದ್ದು. ಅದಕ್ಕೆ ನೌನ್, ವರ್ಬ್, ಅಡ್ಜೆಕ್ಟಿವ್, ಅಡ್ವರ್ಬ್ ಅಂತಕ್ಕಂಥ ಆಪ್ಷನ್ಗಳನ್ನ ಕೊಟ್ಟಿದ್ದೀವಿ. ಐಡೆಂಟಿಫೈ ದ ಕರೆಕ್ಟ್ ಪ್ರಿಫಿಕ್ಸ್ ಫಾರ್ ವರ್ಡ್ ಕ್ರಿಯೇಷನ್. ಕ್ರಿಯೇಷನ್ ಇದಕ್ಕೆ ಪ್ರಿಫಿಕ್ಸ್ ಅನ್ನ ಸೇರಿಸಿ ಇನ್ನೊಂದು ವರ್ಡ್ ಅನ್ನ ಕ್ರಿಯೇಟ್ ಮಾಡಿ. ರೀ, ಇಮ್, ಮಿಸ್, ಇನ್ ಅಂತಕ್ಕಂಥದ್ದಿದೆ. ಥರ್ಡ್ ಒನ್, ಫಿಲ್ ಇನ್ ದ ಕರೆಕ್ಟ್ ಹೋಮೋಫೋನ್. ಲಾಸ್ಟ್ ಡ್ಯಾಶ್, ಐ ವೆಂಟ್ ಟು ಅ ಶಾಪ್. ಡ್ಯಾಶ್ ಇರ್ತಕ್ಕಂಥದ್ರಲ್ಲಿ 2 ಆಪ್ಷನ್ ಇದೆ, ವೀಕ್ ಮತ್ತೆ ವೀಕ್ ಅಂತಕ್ಕಂಥದ್ದು. ಫೋರ್ತ್ ಒನ್, ದ ಸಿನೋನಿಮ್ ಆಫ್ ದ ವರ್ಡ್ ಶೈನಿಂಗ್ ಈಸ್. ಶೈನಿಂಗ್ ಇದರ ಸಿನೋನಿಮ್, ಸಮಾನಾರ್ಥಕ ಪದ. ಸ್ಪ್ರೆಡ್, ಕಲೆಕ್ಟ್, ಗಿವ್, ಬ್ರೈಟ್. ಫಿಫ್ತ್ ಒನ್, ದ ಆಂಟೋನಿಮ್ ಆಫ್ ದ ವರ್ಡ್ ಬಿಸಿ ಈಸ್. ಬಿಸಿ ಇದರ ವಿರುದ್ಧಾರ್ಥಕ ಪದ. ಟೆಸ್ಟ್, ಲೇಜಿ, ಎಂಟಿ, ಈಸಿ. Sixth one, fill in the blank with the noun form of the underlined word. The teacher dictates notes. ಇಲ್ಲಿ ಡಿಕ್ಟೇಟ್ ಅನ್ನೋದನ್ನ ಅದರ ನೌನ್ ರೂಪವನ್ನು ಬರಿಬೇಕಾಗ್ತದೆ. ಡಿಕ್ಟೇಟ್ ಇದರ ನೌನ್ ರೂಪ. 7ನೇದು, ರಾಜು ಈಸ್ ಡ್ಯಾಶ್ ಡಾಕ್ಟರ್ ವರ್ಕಿಂಗ್ ಇನ್ ಡ್ಯಾಶ್ ಹಾಸ್ಪಿಟಲ್. ಫಿಲ್ ಇನ್ ದ ಬ್ಲಾಂಕ್ ವಿತ್ ಸೂಟಬಲ್ ಆರ್ಟಿಕಲ್. 1ನೇದು, ದ ಮತ್ತೆ ಎ, ಆನ್ ಮತ್ತು ಎ ಮತ್ತು ದ, ಆನ್ ಮತ್ತು ಎ, ಈ ರೀತಿಯಾಗಿ ಆಪ್ಷನ್ ಇರ್ತಕ್ಕಂಥದ್ದು. 8ನೇ ಪ್ರಶ್ನೆ, ಮ್ಯಾಚ್ ದ ಕರೆಕ್ಟ್ ಕಾಂಪೌಂಡ್ ವರ್ಡ್. ಪೋಸ್ಟ್ ಅನ್ನೋದಿದೆ. ಆಫೀಸ್, ಸ್ಟಾರ್, ಟೇಬಲ್, ಬ್ಯಾಗ್. ಇದರಲ್ಲಿ ಯಾವುದು ಕಾಂಪೌಂಡ್ ವರ್ಡ್ ಆಗೋದಕ್ಕೆ ಸೂಟಬಲ್ ಇದೆ ಅದನ್ನ ನಾವು ಆಯ್ಕೆ ಮಾಡಬೇಕಾಗುತ್ತೆ. ಇನ್ನ 2ನೇ ಮುಖ್ಯ ಪ್ರಶ್ನೆ, ಆನ್ಸರ್ ದ ಫಾಲೋಯಿಂಗ್. ಇದರಲ್ಲಿ 4 ಪ್ರಶ್ನೆಗಳಿದೆ, 9, 10, 11 ಹಾಗೂ 12. ವಾಟ್ ಆರ್ ಶಾಂತಿನಿಕೇತನ್ ಬಾಯ್ಸ್ ಫೇಮಸ್ ಫಾರ್? 10th one, why couldn't Raman go to the United Kingdom for higher studies? 11th one, list out the things where beauty can be seen during the day. 12th one, give the reason for Kaushika's anger with the bird. 12ನೇ ಪ್ರಶ್ನೆಯನ್ನ ಸಪ್ಲಿಮೆಂಟರಿ ರೀಡಿಂಗ್ ಆದಂತಹ ದ ಸ್ಟೋರಿ ಆಫ್ ಧರ್ಮವೇದ ಇದರಿಂದ ಆಯ್ಕೆ ಮಾಡ್ಕೊಂಡಿದ್ದೀವಿ. 3ನೇ ಮುಖ್ಯ ಪ್ರಶ್ನೆ, ಕಂಪ್ಲೀಟ್ ದ ಪೊಯಮ್. ಇಲ್ಲಿ 5 ಲೈನ್ ಪದ್ಯ ಬರಿಬೇಕಾಗ್ತದೆ ನಾವು. ಅದಕ್ಕೆ 4 ಅಂಕಗಳನ್ನ ಕೊಟ್ಟಿದ್ದೀವಿ. ಬ್ಯೂಟಿ ಪದ್ಯ. ಬ್ಯೂಟಿ ಈಸ್ ಡ್ಯಾಶ್ ಡ್ಯಾಶ್ ಡ್ಯಾಶ್, ಕೊನೆಗೆ 5ನೇ ಲೈನಲ್ಲಿ ಹಾರ್ವೆಸ್ಟ್ ಅಂತ ಬರುತ್ತೆ, ಅಲ್ಲಿ ತನಕ ಬರಿಬೇಕಾಗುತ್ತೆ. ವೀಕ್ಷಕರೇ, ಇಲ್ಲಿ ನಾವು ಬರೀ ಪ್ರಶ್ನೆ ಪತ್ರಿಕೆಯನ್ನ ಕೊಟ್ಟಿಲ್ಲ, ಕೀ ಆನ್ಸರ್ ಅನ್ನು ಕೂಡ ಕೊಟ್ಟಿದ್ದೀವಿ. ಕೀ ಆನ್ಸರು ಈ ರೀತಿ ಇದೆ, ನೀವು ನೋಡ್ಬೋದು. ಇವುಗಳ PDF ರೂಪವನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೇನೆ. ಉಪಯೋಗ ಬೇಕಾದವರು ಉಪಯೋಗ ಮಾಡಿಕೊಳ್ಳಿ. ಇದರ PDF ರೂಪವನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಉಪಯೋಗ ಮಾಡಿಕೊಳ್ಳಿ ಅಂತ ಹೇಳಿ ಹೇಳ್ತಾ, ಇಷ್ಟ ತನಕ ನೀವು ನೋಡಿದ್ದಕ್ಕೆ ನಿಮಗೆ ಧನ್ಯವಾದಗಳನ್ನು ಹೇಳ್ತೇನೆ. ಥ್ಯಾಂಕ್ ಯು ಸೋ ಮಚ್.